ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ತುಂಬ ಹೃದಯದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಲಾಭಕ್ಷ ಮಾತಾಡ್ತಿದ್ದೀನಿ. ಇಲ್ಲಿವರೆಗೂ ನಾವು ಜೀವಕ್ರಿಯೆಗಳನ್ನೆಲ್ಲ ಅಧ್ಯಯನ ಮಾಡಿದ್ದೀವಿ. ಜೀವಕ್ರಿಯೆಗಳು ಅದರೊಳಗೆ ಜೀರ್ಣಾಂಗ ವ್ಯವಸ್ಥೆ ಇತ್ತು, ಉಸಿರಾಟ ವ್ಯವಸ್ಥೆ ಇತ್ತು, ಹೌದಾ? ಉಸಿರಾಟ ವ್ಯವಸ್ಥೆ ಇತ್ತು, ಅದ್ರ ಜೊತೆಗೆ ರಕ್ತ ಪರಿಚಲನೆ ಇತ್ತು, ಅದ್ರ ಜೊತೆಗೆ ವಿಸರ್ಜನೆಯೂ ಆಯಿತು. ಇನ್ನೊಂದು ವಿಶೇಷವಾಗಿರುವಂಥ ಘಟಕಾಂಶ ಯಾವುದಪ್ಪ ಅಂತ ಕೇಳಿದ್ರೆ, ವಿಶೇಷವಾಗಿರುವಂಥ ಒಂದು ಚಾಪ್ಟರ್ ಸಂತಾನೋತ್ಪತ್ತಿ. ಯಾವುದ್ರಿ? ಸಂತಾನೋತ್ಪತ್ತಿ. ಪ್ರತಿಯೊಂದು ಜೀವಿಯು ಹೊಂದಿರುವಂಥ ಸಾಮಾನ್ಯ ಗುಣಲಕ್ಷಣ ಸಂತಾನೋತ್ಪತ್ತಿ ಎಂಬ ಗುಣ. ಅರ್ಥ ಆಗತ್ತೈತ್ರಿ? ನಾನು ನಿಮಗೆ ಮೊದಲನೇ ಕ್ಲಾಸ್ ಒಳಗೆ ಹೇಳತ್ತಿದ್ದೀನಿ ಜೀವಿಗಳ ಗುಣಲಕ್ಷಣಗಳು ಯಾವ್ಯಾವು ಅಂತೇಳಿ. ಅದರೊಳಗೆ ಒಂದು ಸಂತಾನೋತ್ಪತ್ತಿ. ಏನು ಸಂತಾನೋತ್ಪತ್ತಿ ಅಂದ್ರೆ ತನ್ನದೇ ರೂಪವನ್ನು ಹೋಲುವ, ತನ್ನದೇ ರೂಪವನ್ನು ಹೋಲುವ ಹೊಸ ಜೀವಿಗಳಿಗೆ ಜನ್ಮ ನೀಡುವ ಸಾಮರ್ಥ್ಯವನ್ನು ಏನಂತ ಕರೀತಾರೆ? ಸಂತಾನೋತ್ಪತ್ತಿ ಅಂತ ಕರೀತಾರೆ. ಸಂತಾನೋತ್ಪತ್ತಿ ಅಂತ ಕರೀತಾರೆ. ಸಿಂಪಲ್ ಆಗಿ, ವಾಟ್ ಈಸ್ ರಿಪ್ರೊಡಕ್ಷನ್? ಪ್ರೊಡಕ್ಷನ್ ಆಫ್ ಸೇಮ್ ಇಂಡಿವಿಜುವಲ್ಸ್. ತನ್ನದೇ ರೂಪವನ್ನು ಹೋಲುವಂಥ ಹೊಸ ಜೀವಿಗಳಿಗೆ ಜನ್ಮ ನೀಡುವ ಸಾಮರ್ಥ್ಯವನ್ನು ಸಂತಾನೋತ್ಪತ್ತಿ ಅಂತ ಕರೀತಾರೆ. ಅರ್ಥ ಆಗತ್ತೈತ್ರ? ಮನುಷ್ಯರಿಗೆ ಜನ್ಮ ಕೊಡೋದು, ಹೌದಾ? ಪ್ರಾಣಿಗಳು, ಫಾರ್ ಎಕ್ಸಾಂಪಲ್ ಎಮ್ಮಿಗೆ ಜನ್ಮ ಕೊಡೋದು, ಕತ್ತಿಗೆ ಜನ್ಮ ಕೊಡೋದು, ಮಂಗ್ಯಗೆ ಜನ್ಮ ಕೊಡೋದು, ಬೆಕ್ಕಿಗೆ ಜನ್ಮ ಕೊಡೋದು. ಅಂದರೆ ತನ್ನಂತೆ ಹೋಲುವಂಥ ಜೀವಿಗಳಿಗೆ ಜನ್ಮ ನೀಡುವ ಸಾಮರ್ಥ್ಯವನ್ನು ಸಂತಾನೋತ್ಪತ್ತಿ ಅಂತ ಕರೀತಾರೆ. ಈ ಸಂತಾನೋತ್ಪತ್ತಿಯೊಳಗೆ 2 ವಿಧಗಳು. ಎಲ್ರಿ, ಸಂತಾನೋತ್ಪತ್ತಿಯೊಳಗೆ ಎಷ್ಟು ವಿಧಗಳು? 2 ವಿಧಗಳು. ಅದರೊಳಗೆ ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ. ಮೊದಲನೇದು ಯಾವುದ್ರಿ? ಅಲೈಂಗಿಕ ಸಂತಾನೋತ್ಪತ್ತಿ. ಎರಡನೇದು ಲೈಂಗಿಕ ಸಂತಾನೋತ್ಪತ್ತಿ. ನನ್ನ ಮಾತು ಕೇಳ್ರಿ. ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಅಥವಾ ಗಂಡು ಮತ್ತು ಹೆಣ್ಣು ಜೀವಿಗಳು ಕೂಡ್ಕೊಳ್ಳಾರ್ದೇನೆ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನನೇ ಆಗಲಾರ್ದೆ, ಕೂಡಲಾರ್ದೇನೆ ಹೊಸ ಜೀವಿ ಏನಾದರೂ ಇದು ಕೂಡಲಾರ್ದೆ ಹೊಸ ಜೀವಿ ಜನ್ಮ ತಾಳ್ತಿತ್ತಂದ್ರೆ ಇದಕ್ಕೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಒಂದು ವೇಳೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಅಥವಾ ಗಂಡು ಮತ್ತು ಹೆಣ್ಣು ಜೀವಿಗಳು ಸೇರಿಕೊಂಡು ಹೊಸ ಜೀವಿಗೆ ಜನ್ಮ ಕೊಡ್ತಿದ್ವು ಅಂದ್ರೆ ಇದಕ್ಕೆ ಏನಂತ ಕರೀತಾರೆ? ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಅರ್ಥ ಆಗತ್ತೈತೆ? ಎಸ್. ನೋಡ್ರಿ, ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಇನ್ನೊಂದು ವಿಧಾನ ಹೇಳ, ಇನ್ನೊಂದು ರೀತಿ ಡೆಫಿನೇಷನ್ ಹೇಳ. ಏನಪ್ಪಾ ಅಂತ ಕೇಳಿದ್ರೆ ವೀರ್ಯಾಣು ಮತ್ತು ಅಂಡಾಣುಗಳ ಸಮ್ಮಿಲನನೇ ಆಗಲಾರ್ದೆ ಹೊಸ ಜೀವಿಗಳು ಜನ್ಮ ತಾಳ್ತಿದ್ವು ಅಂದ್ರೆ ಇದಕ್ಕೆ ಏನಂತ ಕರೀತಾರೆ? ಅಲೈಂಗಿಕ ಸಂತಾನೋತ್ಪತ್ತಿ. ಇವೆರಡು ಕೂಡ್ಕೊಳ್ಳಾರ್ದೆ ಹೊಸ ಜೀವಿಗಳು ಜನ್ಮ ತಾಳ್ತಿದ್ವು ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ. ಇವೆರಡು ಕೂಡಿ ಹೊಸ ಜೀವಿಗಳು ಜನ್ಮ ತಾಳ್ತಿದ್ವು ಅಂದ್ರೆ ಇದಕ್ಕೆ ಏನಂತ ಕರೀತಾರೆ? ಲೈಂಗಿಕ ಸಂತಾನೋತ್ಪತ್ತಿ ಅಂತಾರೆ. ಸಿಂಪಲ್ ಅದು ಸರ್, ಭಾಳ ದೊಡ್ಡದೇನಿಲ್ಲ, ಹೌದಂತೀರಿ? ಸೊ ಮೊದಲನೇದಾಗಿ ಅದರೊಳಗೆ ಯಾವುದನ್ನು ನೋಡೋಣ ಅಂದ್ರೆ ನಾವು ಮುಖ್ಯವಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ನೋಡೋಣ. ಮೊದಲನೇದು ಯಾವುದ್ರಿ? ಅಲೈಂಗಿಕ ಸಂತಾನೋತ್ಪತ್ತಿ. ಏನು ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನಂದೇರಿನ? ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಮ್ಮಿಲನ ಆಗಲಾರ್ದೆ ಹೊಸ ಜೀವಿಗಳು ಜನ್ಮ ತಾಳುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಈ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು 6 ರೀತಿಯ ವಿಂಗಡಣೆ ಮಾಡ್ತಾರೆ. ಅದರೊಳಗೆ ಒಂದನೇದು ವಿದಳನ. ಇಂಗ್ಲೀಷ್ ಒಳಗೆ ಇದಕ್ಕೆ ಫಿಷನ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಜೀವಿ ಐತಿ, ಯಾವುದೋ ಪ್ಯಾರಾಮೇಸಿಯಂ ಅಂದಿರ್ಬೋದು, ಹೌದಾ? ಈ ಪ್ಯಾರಾಮೇಸಿಯಂ ಅನ್ನೋದು ಏನಾಗ್ಯದ? ಇಲ್ಲಿ ನೋಡ್ರಿ, ಒಂದದ. ಇದಾದ್ಮೇಲೆ ಏನಾಗತ್ತದ? ಸ್ವಲ್ಪ ದೊಡ್ಡದಾಗೈತಿ, ಮತ್ತೆ ಇಲ್ಲಿ ಕಟ್ ಆಗತ್ತೈತಿ ನಡುಕ್ಕೆ. ಈಗ ಪೂರ್ತಿ ಕಟ್ಟಾಗಿ ಹೊಸ ಜೀವಿಗಳಾಗಿ ಐತಿ. ನಾ ಏನು ಹೇಳಕತ್ತೀನಿ ಅಂದ್ರೆ, ಒಂದು ಜೀವಿ ತನ್ನದೇ ಆದ ದೇಹವನ್ನು ವಿಭಜನೆ ಮಾಡಿಕೊಂಡು ಹೊಸ ಜೀವಿಗಳಿಗೆ ಜನ್ಮ ತಾಳುವಂಥ ಪ್ರಕ್ರಿಯೆ ಅಥವಾ ಹೊಸ ಜೀವಿಗಳಿಗೆ ಜನ್ಮ ನೀಡೋ ಪ್ರಕ್ರಿಯೆಗೆ ವಿದಳನ ಅಂತ ಕರೀತಾರೆ. ಏನಂತ ಕರೀತಾರೆ? ವಿದಳನ. ಇದನ್ನ ಏನಂತ ಕರೀತಾರೆ ಇಂಗ್ಲೀಷ್ ಒಳಗೆ? ಫಿಷನ್ ಅಂತ ಕರೀತಾರೆ. ಫಿಷನ್ ಅಂದ್ರೆ ವಿಭಜನೆ ಆಗೋದು, ಹೌದಾ? ಇದು ಜೀವಿ 2 ವಿಂಗಡಣೆ ಆಗತೈತಿ, ಇದಕ್ಕೆ ಬೈನರಿ ಫಿಷನ್ ಅಂತ ಕರೀತಾರೆ. ಎಷ್ಟು ಜೀವಿಗಳಾಗಿ ವಿಂಗಡಣೆ ಆಗತೈತಿ? 2 ಆಗ್ಯತಳ. ಇದಕ್ಕೆ ಏನಂತ ಕರೀತಾರೆ? ದ್ವಿದಳ ಏನಂತಾರೆ ಅದಕ್ಕೆ? ದ್ವಿವಿದಳನ ಅಂತ ಕರೀತಾರೆ. ಬೈನರಿ ಫಿಷನ್ ಅಂತ ಕರೀತಾರೆ.
ಒಂದು ವೇಳೆ ಇದು ಎರಡಕ್ಕಿಂತ ಹೆಚ್ಚು ಜೀವಿಗಳಾಗಿ ವಿಂಗಡಣೆ ಆಗಿತ್ತಂದ್ರೆ ಇದಕ್ಕೆ ಮಲ್ಟಿಪಲ್ ಫಿಷನ್ ಅಂತ ಕರೀತಾರೆ. ಅಂದ್ರೆ ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್, ದ್ವಿವಿದಳನ, ಬಹುವಿದಳನ ಅಂತ ಕರೀತಾರೆ. ಏನಿಲ್ಲ, ಸಿಂಪಲ್, ತನ್ನದೇ ದೇಹವನ್ನು ವಿಂಗಡಣೆ ಮಾಡಿಕೊಂಡು ಹೊಸ ಜೀವಿಗಳಿಗೆ ಜನ್ಮ ನೀಡತೈತಿ. ಇದಕ್ಕೆ ಏನಂತ ಕರೀತಾರೆ? ವಿದಳನ ಅಂತ ಕರೀತಾರೆ. ಏನಂತ ಕರೀತಾರೆ? ಇದನ್ನು ವಿದಳನ ಅಂತ ಕರೀತಾರೆ. ಜೀವಿ ವಿಂಗಡಣೆ ಆದಮೇಲೆ ಎರಡು ಜೀವಿಗಳಾಗಿ ವಿಂಗಡಣೆ ಆಯ್ತಂದ್ರೆ, ಇದಕ್ಕೆ ದ್ವಿವಿದಳನ ಅಂತ ಕರೀತಾರೆ. ಬೈನರಿ ಫಿಷನ್ ಅಂತಂದೀನಿ, ದ್ವಿವಿದಳನ. ಒಂದು ವೇಳೆ ಎರಡಕ್ಕಿಂತ ಹೆಚ್ಚಿಗೆ ಆದವು ಅಂದ್ರೆ, ಎರಡಕ್ಕಿಂತ ಜಾಸ್ತಿ ಆದವು ಅಂದ್ರೆ ಇದಕ್ಕೆ ಬಹುವಿದಳನ ಅಂತ ಕರೀತಾರೆ. ಮಲ್ಟಿಪಲ್ ಫಿಷನ್ ಅಂತ ಕರೀತಾರೆ. ಬಹುವಿದಳನ ಅಥವಾ ಮಲ್ಟಿಪಲ್ ಫಿಷನ್ ಅಂತ ಕರೀತಾರೆ. ಅರ್ಥ ಆಗತ್ತೆ? ಭಾಳ ಸರಳ ಐತಿ, ಏನು ದೊಡ್ಡದಿಲ್ಲ ಇದು. ಓಕೆ, ಅಪಾರ್ಟ್ ಫ್ರಮ್ ದಟ್, ಅದಾದಮೇಲೆ ಒಂದನೇ ಭಾಗ ವಿದಳನ ಆದರೆ ಎರಡನೇದು ತುಂಡರಿಕೆ. ಎರಡನೇದು ಯಾವುದ್ರಿ? ತುಂಡರಿಕೆ. ಎರಡನೇದು ತುಂಡರಿಕೆ. ಆಂಗ್ಲ ಭಾಷೆ ಒಳಗೆ ಇದಕ್ಕೆ ಫ್ರ್ಯಾಗ್ಮೆಂಟೇಷನ್ ಅಂತ ಕರೀತಾರೆ. ಫ್ರ್ಯಾಗ್ಮೆಂಟೇಷನ್ ಏನೈತೆ ನೋಡ್ರಿ, ಯಾವ ಜೀವಿ ಐತಿ? ಮುಂದೊಂದು ಹೈಡ್ರಾ ಐತಿ, ಇಲ್ಲಿ ಕಾಣತೈತಿ. ಏನಾಗತೈತಿ? ಹೈಡ್ರಾ ಐತಿ. ಹೈಡ್ರಾ ಕಾಣತ್ತದ್ರೆ ಹೈಡ್ರಾ. ಎಸ್ ಸರ್, ಇದ್ರ ಹೆಸರು ಹೈಡ್ರಾ. ಇಲ್ಲ ಅದು ನೋಡ್ರಿ, ಅಡಲ್ಟ್ ಹೈಡ್ರಾ ಅಂತ ಬರ್ದಾರ. ಇದೇನಾಗೈತಿ? ತನ್ನ ದೇಹವನ್ನು ಅಗೇನ್ ವಿಂಗಡಣೆ ಮಾಡ್ಕೊಂಡೈತಿ. ಅದರಂಗೆ ಇದನ್ನು ಹಂಗೆ ಆಗತೈತಿ, ಸೇಮ್ ಅದು ಇದು, ಏನು ಚೇಂಜಸ್ ಇಲ್ಲ. ಬಟ್ ಇದ್ರೊಳಗೆ ಪ್ರೌಢಾವಸ್ಥೆಯ ನಂತರ ಆಕೈತಿ. ಮ್ಯಾಚುರಿಟಿ ಬಂದ ಮೇಲೆ ಈ ರೀತಿ ಪ್ರಕ್ರಿಯೆ ನಡೆದೈತಿ. ಅದು ಯಾವಾಗ ಬೇಕಾದವು ನಡೀತೈತಿ. ಮ್ಯಾಚುರಿಟಿ ಬಂದ ಮೇಲೆ ಏನಾಗತೈತಿ? ವಿಭಜನೆ ಆಗತೈತಿ. ಯಾವುದು? ಇದು ಕಾಣತೈತಲ್ಲ ನಿಮಗೆ ನೋಡ್ರಿ, ಇದು ದೊಡ್ಡ ಹೈಡ್ರಾ ಐತಿ. ಇದ್ರ ತಳವಾಗ ಅದು ಎರಡು ಫ್ರ್ಯಾಗ್ಮೆಂಟ್ಗಳಾಗಿ ವಿಂಗಡಣೆ ಆಗ್ಯಾವ, ಎರಡು ತುಂಡುಗಳಾಗಿ ವಿಂಗಡಣೆ ಆಗೈತಿ. ಏನಂತಾರೆ ಅದು? ಹೈಡ್ರಾ. ಪ್ರತಿಯೊಂದು ತುಂಡು ಹೊಸ ಜೀವಿಗಳ ವಿಂಗಡಣೆ ಆಗೈತಿ. ಒಂದು ವೇಳೆ ಇದನ್ನು ಒಂದು ಸಸ್ಯ ತೊಗೊಂಡ್ರೆ ಅಂದ್ರೆ ಹಿಂಗೆ, ಈ ಸಸ್ಯ ಹಿಂಗೆ ಎಷ್ಟೆಲ್ಲ ಭಾಗಗಳಾದರೂ ಪ್ರತಿಯೊಂದು ಭಾಗ ಹೊಸ ಜೀವಿಯಾಗಿ ವಿಂಗಡಣೆ ಆಗಬೇಕು. ಇದಕ್ಕೇನಂತ ಕರೀತಾರೆ? ತುಂಡರಿಕೆ ಅಥವಾ ಫ್ರ್ಯಾಗ್ಮೆಂಟೇಷನ್ ಅಂತ ಕರೀತಾರೆ. ಅರ್ಥ ಆಗತ್ತರ? ಎಸ್ ಸರ್, ಈಸಿ ಐತೆ, ದೊಡ್ಡದೇನಿದೆ. ದೇಹನೇ ತುಂಡಾಗಿ ಹೊಸ ಜೀವಿಗಳಿಗೆ, ಪ್ರತಿಯೊಂದು ತುಂಡು ಹೊಸ ಜೀವಿಗಳಿಗೆ ಜನ್ಮ ನೀಡತೈತಿ. ಎರಡನೇದು ಎಷ್ಟನೇದು? ಎರಡನೇದು ತುಂಡರಿಕೆ. ಅದಾದಮೇಲೆ ನೆಕ್ಸ್ಟ್ ಮೂರನೇದು ಬಡ್ಡಿಂಗ್ ಅಂತೈತಿ. ಏನೈತ್ರಿ? ಬಡ್ಡಿಂಗ್ ಅಂದ್ರೆ ಕನ್ನಡದೊಳಗೆ ಮೊಗ್ಗುವಿಕೆ ಅಂತ ಕರೀತಾರೆ. ಇದು ಏನಂತ ಕರೀತಾರೆ? ಮೊಗ್ಗುವಿಕೆ. ಆಂಗ್ಲ ಭಾಷೆ ಒಳಗೆ ಬಡ್ಡಿಂಗ್ ಅಂತ ಕರೀತಾರೆ. ಇಲ್ಲ ಐತಿ ಬಡ್ಡಿಂಗ್ ಅನ್ನೋದು. ಸರ್ ಏನು ಹಿಂಗಂದ್ರೆ, ಇಲ್ಲಿ ನೋಡ್ರಿ, ಒಂದು ಭಾಗ ಇದೇ ದೇಹದಿಂದ ಒಂದು ಭಾಗ ಬೆಳವಣಿಗೆ ಆಗತ್ತೈತೆ. ಸ್ವಲ್ಪ ಬೆಳವಣಿಗೆ ಆಯ್ತಾ, ಹೊಸ ಜೀವಿನೇ ಬೆಳವಣಿಗೆ ಆಯ್ತು. ಇಲ್ಲಿ ಇದ್ರ ದೇಹದೊಳಗೆ ಹೊಸ ಜೀವಿನೇ ಬೆಳವಣಿಗೆ ಆಯಿತು. ಪೂರ್ತಿ ಬೆಳವಣಿಗೆ ಆಗಿತ್ತು ಹೊಸ ಜೀವಿ. ಬೆಳವಣಿಗೆ ಆಗಿ ಏನಾಗ್ತೈತಿ ಗೊತ್ತೇನ? ಬೆಳವಣಿಗೆ ಆಗಿ ಪ್ರೌಢಾವಸ್ಥೆಯ ನಂತರ ಇದನ್ನು ಬಿಟ್ಟು ತೊರೆದು ಬಿಡ್ತೈತಿ. ಇದು ಇಲ್ಲಿ ನೋಡ್ರಿ, ಬಿಟ್ಟೈತಿ ನೋಡ್ರಿ. ಇದು ಬಿಟ್ಟು ಏನಾಗತ್ತೈತಿ? ಹೊಸ ಜೀವಿಯಾಗಿ ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಚಾಲು ಮಾಡ್ತೈತಿ. ಮೊದಲಿಗೆ ಹೆಂಗಿತ್ತು? ಮಗ್ಗಿ ಬೆಳೆದಂಗೆ ಬೆಳಾತಿತ್ತು. ಇಲ್ಲಿ ಮಗ್ಗಿ ಬೆಳೆದಂಗೆ ಬೆಳಾತಿತ್ತು. ಆಮೇಲೆ ಇದನ್ನು ಬಿಟ್ಟು ಹೊಸ ಜೀವಿಯಾಗಿ ಜನ್ಮ ತಾಳ್ತು. ಇದಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಬಡ್ಡಿಂಗ ಅಥವಾ ಮೊಗ್ಗುವಿಕೆ ಅಂತ ಕರೀತಾರೆ. ಎಷ್ಟನೇದ್ರಿ ಇದು? ಎಷ್ಟನೇದಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಥರ್ಡ್ ಒನ್. ಎಷ್ಟನೇದು ಇದು? ಥರ್ಡ್ ಒನ್. ಅಪಾರ್ಟ್ ಫ್ರಮ್ ದಟ್ ಫೋರ್ತ್ ಒನ್ ರೀಜನರೇಷನ್. ರೀಜನರೇಷನ್ ಅಪ್ಪ ಅಂತ ಕೇಳಿದ್ರೆ ಪುನರುತ್ಪಾದನೆ. ಏನ್ರಿದ್ರೆ ಸರ? ಪುನರುತ್ಪಾದನೆ. ಏನು ಸರ್ ಪುನರುತ್ಪಾದನೆ ಬೋಲೆತ್ತು? ಕ್ಯಾ ಸರ್ ಪುನರುತ್ಪಾದನೆ ಬೋಲೆತ್ತು? ಏನು ಅಂದರೆ ಪುನರುತ್ಪಾದನೆ ಅಂದ್ರಪ್ಪ ಅಂದ್ರೆ ನೀವೇ ಯೋಚನೆ ಮಾಡಿರಿ. ಪುನರ್ ಉತ್ಪಾದನೆ, ಮರು ಜನ್ಮ ತಾಳತೈತಿ. ರೀ ಅಂದರೆ ಹೊಳ್ಳಿ ಜನ್ರೇಷನ್, ಹೊಳ್ಳಿ ಜನ್ಮ ತಾಳತೈತಿ. ಅಷ್ಟೇ ಅಲ್ಲ, ಸರಳ ಇದೇನಿಲ್ಲ ಅಂದ್ರೆ ದೇಹದ ಯಾವುದೇ ಭಾಗ ಜೀವಂತವಾಗಿತ್ತ ತಿಳ್ಕೊರಿ. ದೇಹದ ಯಾವುದೇ ಭಾಗ ಜೀವಂತವಾಗಿತ್ತಂದ್ರೆ ಅದು ಹೊಸ ಜೀವಿಯನ್ನು ಮತ್ತೆ ಸೃಷ್ಟಿ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಪ್ಲನೇರಿಯಾ ಜೀವಿ ಐತಿ. ಈ ಪ್ಲನೇರಿಯಾ ಎಂಬ ಜೀವಿಯನ್ನು ತಗೋರಿ. ಪ್ಲನೇರಿಯಾ ಎಂಬ ಜೀವಿಯನ್ನು ತೊಗೊಂಡ್ರಿ ಅಂದ್ರೆ ಇಲ್ಲಿ ನೋಡ್ರಿ, ಇದನ್ನು ಈ ಭಾಗ ಒಂದು ಎದೆ ಭಾಗ, ಇಲ್ಲ ತಲೆ ಭಾಗ, ಇದು ನಡುವಿನ ಭಾಗ, ಇದು ಬಾಲ ಅಂತ ತಿಳ್ಕೊಳ್ಳೋಣ. ಇದ್ರೊಳಗೆ ಏನು ತೋರ್ಸ್ಯಾರ ಅಂದ್ರೆ ನಿಮಗೆ ಇದನ್ನು ಸತ್ತೈತಿ, ಇದನ್ನು ಸತ್ತೈತಿ. ಇದ್ರೊಳಗಿಂತ ಒಂದು ಜೀವಕೋಶ ಜೀವಂತ ಐತಿ. ಇಲ್ಲಿ ಇದ್ರೊಳಗೆ ಇದು ದೇಹದ ಒಂದು ಭಾಗ ಜೀವಂತ ಐತಿ. ಈ ದೇಹದ ಒಂದು ಭಾಗ ಮತ್ತೇನು ಮಾಡತೈತಿ? ಎಲ್ಲವನ್ನ ಸೃಷ್ಟಿ ಮಾಡತೈತಿ. ಇದು ಸತ್ತೈತಿ, ಇದು ಸತ್ತೈತಿ. ಹೌದಾ? ನೋಡ್ರಿ, ಇಲ್ಲಿ ಇಲ್ಲೇ ತೋರ್ಸ್ಯಾರ ನೋಡ್ರಿ. ನಿಮಗೆ ಏನು ತೋರ್ಸಾತಾರ ಅಂದ್ರೆ ಅವರು ಇದು ಹೋಗೈತಿ, ಇದು ಹೋಗೈತಿ. ಹೌದಾ? ಇದಷ್ಟೇ ಜೀವಂತ ಐತಿ. ಅದಾದಮೇಲೆ ಇದನ್ನು ರಚನೆ ಆಗತೈತಿ, ಇದನ್ನು ರಚನೆ ಆಗತೈತಿ, ಇದನ್ನು ರಚನೆ ಆಗತೈತಿ. ಮತ್ತೆ ಹೀಗಾಗಿ ಮತ್ತೆ ಇದು ಹೊಳ್ಳಿ ಜೀವಂತ ಆಗತೈತಿ. ಒಂದಾದ್ರೆ ಇಲ್ಲಿ ನೋಡ್ರಿ, ಈ ದೇಹದೊಳಗೆ ಇದೆಲ್ಲ ಸತ್ತೈತಿ, ಇದು ಮಾತ್ರ ಜೀವಂತ ಐತಿ. ಆಮೇಲೆ ಇದರೊಳಗೆ ಇದೆಲ್ಲ ಸತ್ತೈತಿ, ಇದು ಮಾತ್ರ ಜೀವಂತ ಐತಿ. ಇದು ಇದನ್ನು ರಚನೆ ಮಾಡತೈತಿ, ಇದನ್ನು ರಚನೆ ಮಾಡತೈತಿ. ಅರ್ಥ ಇಷ್ಟೇ. ನನ್ನ ದೇಹವನ್ನು ವಿಂಗಡಣೆ ಮಾಡ್ಕೊರಿ. ತಲೆ ಭಾಗ, ಎದೆ ಭಾಗ, ಉದರ ಭಾಗ ಅಂದ್ರೆ ಹೊಟ್ಟೆ ಭಾಗ, ಕಾಲು. ಈ ನಾಲ್ಕು ಭಾಗದೊಳಗೆ ಯಾವ ಭಾಗದ ಒಂದು ಸತ್ರು, ಎಲ್ಲ ಸತ್ರು ಒಂದು ಭಾಗ ಜೀವಂತ ಇತ್ತಂದ್ರೆ ಇಡೀ ದೇಹಕ್ಕೆ ದೇಹನೇ ಸೃಷ್ಟಿ ಆಕೈತಿ.
ಗೊತ್ತಾಗತ್ತೈತ್ರೆ. ಇದನ್ನ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪುನರುತ್ಪಾದನೆ, ರೀಜನರೇಷನ್ ಅಂತ ಕರೀತಾರೆ. ಏನಂತ ಕರೀತಾರೆ ರೀ? ರೀಜನರೇಷನ್. ಇದಕ್ಕೆ ಪ್ಲನೇರಿಯಾ ಒಂದೇ ಅಲ್ಲ, ಎಕ್ಸಾಂಪಲ್ ಸ್ಟಾರ್ ಫಿಶ್ನು ತಗೋರಿ. ಸ್ಟಾರ್ ಫಿಶ್ ಯಾಕಂದ್ರೆ ಈ ಏನಂತಾರೆ ಅದು ನದಿ ಎಲ್ಲ ಬತ್ತಿ ಹೋದ್ಮೇಲೆ ಸ್ಟಾರ್ ಫಿಶ್ಗಳು ಏನಾಗಿರ್ತಾವೆ, ಒಳಗೆ ಮಣ್ಣೊಳಗೆ ಸಿಗ್ಬಿದ್ದು ಬಿಟ್ಟಿರ್ತಾವೆ. ಹೊಳ್ಳಿ ಮತ್ತೆ ನದಿ ಬಂದಮೇಲೆ ಮತ್ತೆ ಜೀವಂತಾಗಿ ಹೊರಗೆ ತಿರುಗಾಡ್ತಿರ್ತಾವೆ. ಓಕೆ ಸರ್, ಅರ್ಥ ಆಕೈತ್ರಿ? ಇದು ರೀಜನರೇಷನ್, ಪುನರುತ್ಪಾದನೆ. ಇದಾದ್ಮೇಲೆ ನೆಕ್ಸ್ಟ್ ಏನೈತೆ ಅಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್. ಇದಕ್ಕೆ ಏನಂತ ಕರೀತಾರಂದ್ರೆ ಕಾಯಜ ಸಂತಾನೋತ್ಪತ್ತಿ. ಏನಂತ ಕರೀತಾರೆ ಇದಕ್ಕೆ? ಕಾಯಜ ಸಂತಾನೋತ್ಪತ್ತಿ. ಏನು ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗಪ್ಪ ಅಂತ ಕೇಳಿದ್ರೆ ಅದು ಹೂ. ಆ ಹೂವನ್ನು ಹೊರತುಪಡಿಸಿ ಸಸ್ಯವನ್ನು 4 ರೀತಿಯ ವಿಂಗಡಣೆ ಮಾಡ್ತೀವಿ: ಬೇರು, ಕಾಂಡ, ಎಲೆ ಮತ್ತು ಹೂ ಅಂತೇಳಿ. ಹೂ ಅನ್ನೋದು ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿ ಭಾಗ. ಅದನ್ನು ಬಿಟ್ಟರೆ ಈ 3 ಭಾಗಗಳದಾವ ಇನ್ನು: ಎಲೆ, ಕಾಂಡ, ಬೇರು ಅಂತೇಳಿ. ಈ 3 ಭಾಗಗಳಿಗೆ ಸಸ್ಯದ ಕಾಯಜ ಭಾಗಗಳು ಅಂತ ಕರೀತಾರೆ. ವೆಜಿಟೇಟಿವ್ ಆರ್ಗನ್ಸ್ ಆಫ್ ಪ್ಲಾಂಟ್ ಅಂತ ಕರೀತಾರೆ ಇವು 3 ಇದರ ಮೂಲಕ ಏನಾದರೂ ಹೊಸ ಸಸ್ಯ ಉಗಮ ಹಾಕಿತ್ತಂದ್ರೆ ಇದಕ್ಕೆ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಗುಲಾಬಿ ಗಿಡ ನಾವು ರೊಕ್ಕ ಕೊಟ್ಟು ತಂದು ಹಚ್ಚಂಗಿಲ್ಲ. ನಾವು ಬಡವರು, ನಿಮ್ಮಂಥ ಸಾವುಕಾರ ಮಂದಿ ಹಚ್ತಿರ್ಬೋದು ಕರೆ. ನಾವಿಲ್ಲ, ನಾವು ಯಾರಾದ್ರೆ ಬಾಜು ಮನೆ ಅನ್ನೋದು ಕಟ್ ಮಾಡ್ತೇವೆ, ತಂದು ಹಚ್ಚಿಬಿಡ್ತೇವೆ. ಹೌದ್ರೆ ಗೊತ್ತಾಗತ್ತೈತಿ ಯಾಕೆ? ಕಾಂಡ ತೊಗೊಂಬಂದಿರತ್ತೇವೆ, ಹತ್ತೇವೆ, ಕಾಂಡದಿಂದ ಹೊಸ ಸಸ್ಯ ಉಗಮ ಆಗತ್ತೈತಿ. ಇದಕ್ಕೆ ಏನಂತ ಕರೀತಾರೆ? ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರೀತಾರೆ. ಅದಷ್ಟೇ ಅಲ್ಲ, ಈ ಕಬ್ಬು ಬೆಳಿತಿರ್ತಾರೆ ನೋಡ್ರಿ, ಆ ಕಬ್ಬು ಎಲ್ಲಿ ಹೆಂಗೆ ಬೆಳಿತಾರಪ್ಪ ಅಂತ ಕೇಳಿದ್ರೆ ಇದೇ ಒಂದು ವೆಜಿಟೇಟಿವ್ ಪ್ರೊಪಗೇಷನ್ ಇಂದ. ಕಬ್ಬು ಬೀಜ ಬಿತ್ತಂಗಿಲ್ಲ, ಅದ್ರದ್ದು ಕಬ್ಬೆ ನೆಡ್ತಾರೆ, ಅದರಿಂದ ನಡಕಿನ ಒಂದು ಮೊಳಕೆ ಹೊಡೆದು ಅದು ಮೇಲೆ ಬರ್ತದೆ. ಇದಕ್ಕೆ ಏನಂತ ಕರೀತಾರೆ? ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಅರ್ಥ ಆಗತ್ತೈತ್ರೆ? ಕಾಯಜ ಭಾಗಗಳಿಂದ ಬೆಳವಣಿಗೆ ಆಗತ್ತೈತಿ. ಇದಕ್ಕೆ ಏನಂತ ಕರೀತಾರೆ? ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಇದು ಬಟಾಟೆ ಅದ, ಬಟಾಟೆಯಿಂದನೇ ಹೊಸ ಜೀವಿ ಉಗಮ ಆಗತೈತಿ, ಹೊಸ ಗಿಡ ಉಗಮ ಆಗೈತಿ. ಇದಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಅರ್ಥ ಆಗತ್ತೈತೆ? ನೆಕ್ಸ್ಟ್ ಕೊನೆಯದಾಗಿರುವಂಥದ್ದು ಆರನೇದು ಯಾವುದಪ್ಪ ಅಂತ ಕೇಳಿದ್ರೆ ಬೀಜಕಗಳ ಉತ್ಪಾದನೆ. ಬೀಜಕಗಳ ಉತ್ಪಾದನೆ ಇಲ್ಲಿ ಬರೆದೇ ಬಿಟ್ಟಾರ ಅವರು, ಸ್ಪೋರ್ಸ್ ಫಾರ್ಮೇಷನ್ ಅಂತೇಳಿ. ಇಂಗ್ಲೀಷ್ ಒಳಗೆ ಇದಕ್ಕೆ ಸ್ಪೋರ್ಸ್ ಫಾರ್ಮೇಷನ್ ಅಂತ ಕರೀತಾರೆ. ಸ್ಪೋರ್ಸ್ ಫಾರ್ಮೇಷನ್ ಏನು ಸರ್ ಸ್ಪೋರ್ಸ್ ಫಾರ್ಮೇಷನ್ ಅಂದ್ರೆ? ಇಲ್ಲಿ ನೋಡ್ರಿ, ಇದ್ರೊಳಗೆ ಒಂದಿಷ್ಟು ಸ್ಪೋರ್ಗಳದಾವೆ ಸಣ್ಣ ಸಣ್ಣ. ಇದು ವಿಭಜನೆ ಆದಮೇಲೆ ಏನಾಗತೈತಿ? ಹೊಸ ಸ್ಪೋರ್ಗಳು ಹೊರಗೆ ಬರತ್ತವೆ, ಹರಿದಾಡಿ ಹೊಂಟವು. ಐ ಥಿಂಕ್ ಎಲ್ಲರೂ ಎಕ್ಕಿ ಗಿಡ ನೋಡ್ರಿ ಅಂತ ಅನ್ಕೊತೀನಿ. ಎಕ್ಕಿ ಗಿಡ, ಆ ಎಕ್ಕಿ ಗಿಡದ ಕಾಂಡದಿಂದ ಒಂದು ಸಣ್ಣ ಕೋನ್ ಬಂದಿರ್ತೈತಿ. ಆ ಕೋನೊಳಗೆ ಗುಂಜುರು ಭಾಗಗಳಿರ್ತಾವೆ, ಅದರೊಳಗೆ ಒಂದೊಂದು ಸಣ್ಣ ಸಣ್ಣ ಬೀಜಗಳಿರ್ತಾವೆ. ಎದಕ್ಕೆ ಹೇಳತ್ತೀನಿ ಅಂದ್ರೆ ಬೀಜದಿಂದ ಏನಿದೆ ಎಲೆ ಹೂವಿನಿಂದ ನೇರವಾಗಿ ಏನಾಗತ್ತಿಲ್ಲ, ಬೀಜಗಳು ಬೆಳವಣಿಗೆ ಆಗತ್ತಿಲ್ಲ. ಹೂವಿದ್ದು ಮುಂದೆ ಕಾಯಿಯಾಗಿ ಅದರೊಳಗೆ ಬೀಜ ಬಂದು ಹೊಸ ಜೀವಿಗೆ ಜನ್ಮ ಕೊಡ್ತಿತ್ತು. ಆದರೆ ಇಲ್ಲಿ ಹಂಗಲ್ಲ, ಡೈರೆಕ್ಟಾಗಿ ಸಸ್ಯದ ಕಾಯಜ ಭಾಗಗಳಿಂದ ಬೀಜಗಳ ಉತ್ಪಾದನೆ ಆಗೋದಕ್ಕೆ ಏನಂತ ಕರೀತಾರೆ? ಬೀಜಕಗಳ ಉತ್ಪಾದನೆ ಅಂತ ಕರೀತಾರೆ. ಈ ಬೀಜಕ ಎಲ್ಲಿ ಮೂಡ್ತೈತಲ್ರಿ, ಎಲ್ಲಿ ಹೋಗಿ ಬೀಳ್ತೈತಿ, ಅಲ್ಲಿ ಒಂದು ಹೊಸ ಒಂದು ಬೀಜಕಗಳಾಗಿ ಉತ್ಪಾದನೆ ಆಗ್ತೈತಿ, ಹೊಸ ಒಂದು ಸಸ್ಯ ಆಗಿ ಉತ್ಪಾದನೆ ಆಗ್ತೈತಿ. ಅದಷ್ಟೇ ಅಲ್ಲ, ಈಸ್ಟನ್ನು ಶಿಲೀಂಧ್ರನೂ ಸಹ ಏನು ಮಾಡ್ತೈತೆ ಅಂದರೆ ಇದ್ರ ಮೂಲಕನೇ ಉತ್ಪಾದನೆಯನ್ನು ಮಾಡ್ಕೋದು, ಸಂತಾನೋತ್ಪತ್ತಿಯನ್ನು ಮಾಡ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಗಿಡ ಐತೆ. ಈ ಗಿಡ ಅನ್ನೋದಕ್ಕೇನು, ಈ ಕೈಕಾಸ್ ಗಿಡ ಅಂತಾರೆ, ಕಾಂಗ್ರೆಸ್ ಗಿಡ ಅಂತಾರೆ, ಕೇಳಿದ್ರೆ ನೀವು? ಪುಡಾರಿ ಗಿಡ ಅಂತಾರೆ ಕೆಲವೊಂದು ಕಡೆ. ಸೊ ಈ ಗಿಡದ ಎಲೆ ಕೆಳಕೈ ಹೆಚ್ಚು ನೋಡ್ರಿ, ಎಲೆ ಕೆಳಕೈ ಹಚ್ಚಿದ್ರೆ ಅಂದ್ರೆ, ಎಲೆ ಕೆಳಕೈ ಹೆಚ್ಚಿ ಹಿಂಗೆ ಜಗ್ಗಿದ್ರೆ ಅಂದ್ರೆ ನೀವು ಯು ವಿಲ್ ಗೆಟ್ ಸ್ಪೋರ್ಸ್. ಅದನ್ನು ಎಲ್ಲಿ ಉದುರಿಸ್ತೀರಿ ಅಲ್ಲಿ ಹೊಸ ಜೀವಿಗಳಾಗಿ, ಹೊಸ ಸಸ್ಯಗಳಾಗಿ ವಿಂಗಡಣೆ ಆಗ್ತೈತಿ. ಹೇಳೋದಿಷ್ಟೇ, ಸಸ್ಯದ ಕಾಯಜ ಭಾಗಗಳಿಂದ ಬೀಜದ ರೀತಿ ರಚನೆಗಳು ಉತ್ಪಾದನೆಯಾಗಿ ಹೊಸ ಜೀವಿಗೆ ಜನ್ಮ ಕೊಡ್ತಿದ್ವು ಅಂದ್ರೆ ಇದಕ್ಕೇನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಬೀಜಕಗಳ ಉತ್ಪಾದನೆ. ಎಲ್ಲಿ ನಡೀತೈತಿ? ಇದು ಈಸ್ಟ್ ಒಳಗೆ ನಡೀತೈತೆ ಅನ್ನಿ. ಇದು ನೋಡ್ರಿ, ಬಟಾಟಿ ಒಳಗೂ ಕಾಯಜ ಸಂತಾನೋತ್ಪತ್ತಿ ನಡ್ತೈತಿ, ಬ್ರಯೋಫಿಲಮ್ ಒಳಗೂ ನಡ್ದೈತಿ. ಇದರ ಹೆಸರು ಬ್ರಯೋಫಿಲಮ್ ಅಂತೇಳಿ. ಹೌದಾ? ದಯಮಾಡಿ ಈ ಚಾಪ್ಟರನ್ನು, ಸಂತಾನೋತ್ಪತ್ತಿ ಎಂಬ ಚಾಪ್ಟರನ್ನು 10th ಭಾಗ 2 ಬುಕ್ನಿಂದ ರಿವೈಸ್ ಮಾಡಿರಿ ದಯಮಾಡಿ. ಅದರೊಳಗೆ ವಿತ್ ಎಕ್ಸಾಂಪಲ್ ಅದಾವೆ, ಬೇಕಂದ್ರೆ ಇದು ಮಾಡಿರಿ, ಇಲ್ಲಾಂದ್ರೆ 7th ಬುಕ್ ಒಳಗೆ ಅದಾವೆ ನೋಡ್ರಿ. 7th ಬೇಡ, 10th ಭಾಗದಿಂದ ನಿಮಗೆ ಒಂದ್ಸಲ ರಿವೈಸ್ ಮಾಡಿರಿ. ತಿಳಿಲಾತು? ಇದೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿನ ಎಷ್ಟು ರೀತಿಯಾಗಿ? 6 ರೀತಿಯಾಗಿ ವಿಂಗಡಣೆ ಮಾಡಿದ್ರಿ. ಮೊದಲನೇದಾಗಿ ಬರೆದು ಬಿಡ್ತೀನಿ ನೋಡ್ರಿ ಇಲ್ಲಿ. ಮೊದಲನೇದಾಗಿ ವಿದಳನ, ದೇಹ ವಿಭಜನೆಯಾಗಿ ಏನು ಮಾಡತ್ತಿತ್ತು? ಹೊಸ ಜೀವಿಗಳಿಗೆ ಜನ್ಮ ನೀಡತ್ತಿತ್ತು. ಉದಾಹರಣೆ ಏನು ತೊಗೋತೀರಿ ಇದಕ್ಕೆ? ಅಮೀಬಾ ತೊಗೋರಿ, ಯುಗ್ಲಿನಾ ತೊಗೋರಿ, ಪ್ಯಾರಾಮೇಷಿಯಮ್ ತೊಗೋರಿ.
ಯುಗ್ಲಿನ ಪ್ಯಾರಾಮೇಸಿಯಮ್ಮ. ದೇಹ ವಿಭಜನೆಯಾಗಿ ಹೊಸ ಜೀವಿ ಜನ್ಮ ಕೊಡತ್ತಿತ್ತು. ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ ತುಂಡರಿಕೆ. ತುಂಡರಿಕೆ ಪ್ರೌಢಾವಸ್ಥೆಯ ನಂತರ ಜೀವಿ ತನ್ನ ದೇಹವನ್ನು ತುಂಡು ತುಂಡುಗಳಾಗಿ ವಿಂಗಡಣೆ ಮಾಡಿಕೊಂಡು ಹೊಸ ಜೀವಿಗಳಿಗೆ ಜನ್ಮ ನೀಡತ್ತಿತ್ತು. ಈ ಪ್ರಕ್ರಿಯೆಗೆ ಫ್ರ್ಯಾಗ್ಮೆಂಟೇಷನ್ ಅಂತ ಕರೀತಾರೆ. ಉದಾಹರಣೆಗೆ ಯಾವ ತಗೋತೀರಪ್ಪ ಅಂತ ಕೇಳಿದ್ರೆ ಅಲ್ಲಿಗೆ ತಗೋರಿ, ಪಾಚಿ ತಗೋರಿ, ಬೇಕಂದ್ರೆ ನಿಮ್ಗೆ ಹೈಡ್ರಾನು ತಗೋರಿ, ತಗೋರಿ. ಓಕೆ ಸರ್. ಅದಾದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಮೂರನೇದು ಯಾವುದಪ್ಪ ಅಂತ ಕೇಳಿದ್ರೆ ಮೊಗ್ಗುವಿಕೆ. ಮೂರನೇದು ಯಾವ್ದು ರೀ? ಮೊಗ್ಗುವಿಕೆ ಅಂದ್ರೆ ದೇಹದೊಳಗೆ ಬೆಳವಣಿಗೆ ಆಗಿ ಒಂದು ಭಾಗ ದೇಹದಿಂದ ಬೆಳವಣಿಗೆ ಆಗಿ ಅದೇ ಭಾಗ ಪ್ರೌಢಾವಸ್ಥೆಯ ನಂತರ ವಿಭಜನೆ ಆಯ್ತಂದ್ರೆ ಇದಕ್ಕೆ ಏನಂತ ಕರೀತಾರೆ? ಬಡ್ಡಿಂಗ್ ಅಂತ ಕರೀತಾರೆ. ಉದಾಹರಣೆಗೆ ಹೈಡ್ರಾ ಎಂಬ ಜೀವಿ ತಗೋರಿ, ಗೊತ್ತಾಗತ್ತೈತೆ? ಫೇಮಸ್ ಎಕ್ಸಾಂಪಲ್ ಹೈಡ್ರಾ ಅನ್ನೋದು ಇದಕ್ಕೆ. ಮತ್ತು ಇನ್ನೊಂದು ಯಾವುದು? ಈಸ್ಟ್ ತಗೋರಿ, ಎರಡದು. ಅದಾದಮೇಲೆ ನಾಲ್ಕನೇದು ಯಾವುದಪ್ಪ ಅಂತ ಕೇಳಿದ್ರೆ ನಾಲ್ಕನೇದು ಯಾವುದು? ಪುನರುತ್ಪಾದನೆ. ಪುನರುತ್ಪಾದನೆ. ದೇಹದ ಯಾವುದೇ ಒಂದು ಜೀವಕೋಶ ಜೀವಂತ ಇತ್ತಂದ್ರು ಅದೇನಾಗತ್ತೈತಿ? ಪುನಃ ಇಡೀ ದೇಹವನ್ನು ರಚನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತದೆ. ರೀಜನರೇಷನ್ ಅಂತ ಕರೀತಾರೆ ಇದಕ್ಕೆ. ಉದಾಹರಣೆಗೆ ಯಾವ್ದು ಹೇಳಿದ್ರಿ? ಪ್ಲನೇರಿಯಾ ಎಂಬ ಜೀವಿ. ಜೊತೆಗೆ ಇನ್ನೊಂದು ಯಾವುದಪ್ಪ ಅಂತ ಕೇಳಿದ್ರೆ ಸ್ಟಾರ್ ಫಿಶ್ ಹೇಳಿದೆ. ಯಾವ ಫಿಶ್ ರೀ? ಸ್ಟಾರ್ ಫಿಶ್ ಹೇಳಿದೆ. ಓಕೆ ಸರ್. ಅಪಾರ್ಟ್ ಫ್ರಮ್ ದ್ಯಾಟ್ ಐದನೇದು ಯಾವುದಪ್ಪ ಅಂತ ಕೇಳಿದ್ರೆ ಇದುವೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಯಜ ಸಂತಾನೋತ್ಪತ್ತಿ. ತುಡುಗು ಮಾಡ್ತೀವಲ್ರಿ ಇದು ಕಳ್ತನದಿಂದ. ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಕಾಯಜ ಸಂತಾನೋತ್ಪತ್ತಿ ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿ ಭಾಗ ಅಲ್ಲ. ಸಸ್ಯದ ಕಾಯಜ ಭಾಗಗಳಾದ ಕಾಂಡ, ಬೇರು ಮತ್ತು ಎಲೆ ಮೂಲಕ ಹೊಸ ಜೀವಿಗಳು ಜನ್ಮ ತಾಳ್ತಿದ್ವು ಅಂದ್ರೆ ಇದಕ್ಕೇನಂತ ಕರೀತಾರೆ? ಕಾಯಜ ಸಂತಾನೋತ್ಪತ್ತಿ, ವೆಜಿಟೇಟಿವ್ ಪ್ರೊಪೋಗೇಷನ್ ಅಂತ ಕರಿತೀವಿ. ಆಲ್ಮೋಸ್ಟ್ ಎಲ್ಲ ಸಸ್ಯಗಳಲ್ಲಿ ನಡೀತಿತ್ತು ವೆಜಿಟೇಟಿವ್ ಪ್ರೊಪೋಗೇಷನ್. ಉದಾಹರಣೆಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರೋಸ್ ತಗೋರಿ, ಆಮೇಲೆ ಹಿಬಿಸ್ಕಸ್ ತಗೋರಿಲ್ಲ, ಹಿಬಿಸ್ಕಸ್ಸು ಹೀಗೆ ನಡೆದೈತಿ. ಓಕೆನಾ? ಕೊನೆಯದಾಗಿ ಬೀಜಕಗಳ ಉತ್ಪಾದನೆ. ಕ್ಷಮೆ ಇರಲಿ. ಕೊನೆಯದಾಗಿರೋದು ಯಾವುದಪ್ಪ ಅಂತ ಕೇಳಿದ್ರೆ ಬೀಜಕಗಳ ಉತ್ಪಾದನೆ. ಬೀಜಕಗಳ ಉತ್ಪಾದನೆ ಹಿಂಗಂದ್ರೆ ಏನಪ್ಪ ಅಂತ ಕೇಳಿದ್ರೆ ಸಸ್ಯದ ಕಾಯಜ ಭಾಗಗಳಿಂದ ಬೀಜದ ರೀತಿ ರಚನೆ ಆಗತೈತಿ. ಇದಕ್ಕೆ ಸ್ಪೋರ್ಸ್ ಫಾರ್ಮೇಷನ್ ಅಥವಾ ಬೀಜದ ಉತ್ಪಾದನೆ ಅಂತ ಕರೀತಾರೆ. ಬೀಜಕಗಳ ಉತ್ಪಾದನೆ. ಉದಾಹರಣೆಗೆ ನೀವು ಈಸ್ಟ್ ತಗೋರಿ, ಎಕ್ಕಿ ಗಿಡನೂ ತಗೋರಿ, ಬೇಕಾದ್ರೆ ನಡೀತದೆ. ಅರ್ಥ ಆಗತೈತೆ? ಇದೆಲ್ಲ ಏನಪ್ಪ ಅಂತ ಕೇಳಿದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳು. ಇಲ್ಲಿ ನೋಡ್ರಿ, ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಗಂಡು ಮತ್ತು ಹೆಣ್ಣು ಲಿಂಗಾಣು ಸಮ್ಮಿಲನ ಆಗುತ್ತಿಲ್ಲ. ಇವೆಲ್ಲ ಏಕಕೋಶೀಯ ಜೀವಿಗಳಲ್ಲಿ ನಡೀತಾವಂತ ಅರ್ಥ ಆಗತ್ತದ್ರ? ಇವೆಲ್ಲ ಎಲ್ಲಿ ನಡೀತಾವ? ಏಕಕೋಶೀಯ ಜೀವಿಗಳಲ್ಲಿಯೂ ನಡೀತಾವ. ಕೆಳವರ್ಗದ ಜೀವಿಗಳಲ್ಲೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿ ನಡೀತೈತಿ. ಕೆಲವೊಂದ್ಸಲ ಮೇಲ್ವರ್ಗದ ಜೀವಿಗಳಲ್ಲಿಯೂ ನಡೀತೈತಿ ಇಂಥದ್ದು. ಹೌದಂತೀರ? ಕೇಳ್ರಿ, ಮೊನ್ನೆ ಏನು ಕೇಳಿದ್ರೆ PC ಒಳಗೆ ಈ ಕೆಳಗಿನ ಯಾವ ಸಂತಾನೋತ್ಪತ್ತಿ ಏಕಕೋಶೀಯ ಜೀವಿಗಳಲ್ಲಿ ನಡೆಯೋದಿಲ್ಲ ಅಂತ ಕೇಳಿದ್ರು.